ವಿನಯ್ ಕುಲಕರ್ಣಿ ಪ್ರಕರಣ ಇಡೀ ರಾಜ್ಯ ರಾಜಕೀಯದಲ್ಲೇ ದೊಡ್ಡದೊಂದು ಪಾಠ, ಜೊತೆಗೆ ದೊಡ್ಡದೊಂದು ಸಂಚಲನವನ್ನು ಕೂಡ ಕೊಟ್ಟಿದೆ. ಒಬ್ಬ ರಾಜಕಾರಣಿ ಹೇಗೆ ಇರಬಾರ್ದು ಅನ್ನೋದಕ್ಕೆ ಈ ಒಂದು ಕೇಸ್ ಕೂಡ ಒಂದು ಸಾಕ್ಷಿ ಅಂದ್ರೆ ತಪ್ಪಾಗಲ್ಲ. ಇವತ್ತು ವಿನಯ್ ಕುಲಕರ್ಣಿಗೆ ಯಾವ ಪ್ರಮಾಣದ ಶಿಕ್ಷೆ ಕೊಡಬೇಕು ಅನ್ನುತ್ತಾ ವಾದವನ್ನೇ ನಡೀತು. ಅತ್ತ ಸಿಬಿಐ ಪರ ನೇರವಾಗಿ ವಿನಯ್ ಕುಲಕರ್ಣಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ, ಗಲ್ಲು ಶಿಕ್ಷೆ ಕೊಡಿ ಅಂತ ಕೇಳ್ತಾ ಇಲ್ಲ. ಆದರೆ ಮಾಡಿರುವಂಥ ಅಕ್ಷಮ್ಯ ಅಪರಾಧಕ್ಕೆ ಕೊನೆ ಉಸಿರೋರ ತನಕವೂ ಕೂಡ ಅವರನ್ನು ಜೈಲಿಗೆ ಹಾಕಿ ಅಂತ ಸಿಬಿಐ ಪರ ವಕೀಲರು ವಾದವನ್ನು ಮಂಡಿಸಿದರು. ಅತ್ತ ವಿನಯ್ ಕುಲಕರ್ಣಿ ಕೂಡ ಇವತ್ತು ಕೆಲವೊಂದಿಷ್ಟು ಮನವಿಯನ್ನು ಮಾಡಿದರು. ನನಗೆ ಯಾಕೆ ತುಂಬ ಕಠಿಣ ಶಿಕ್ಷೆ ಕೊಡಬಾರ್ದು ಅಂತ ಪರಿಪರಿಯಾಗಿ ಬಿಟ್ಕೊಂಡ್ರು. ಹಾಗಾದರೆ ಕುಲಕರ್ಣಿ ಈ ವಿಚಾರ ಅಥವಾ ಈ ಒಂದು ಆರ್ಗ್ಯುಮೆಂಟ್ ಹೇಗಿತ್ತು ನೋಡೋಣ. ರಾಜಕೀಯವಾಗಿ ತುಂಬಾ ಬೆಳೆಯತಕ್ಕಂತಹ ಅವಕಾಶ ಯೋಗೇಶ್ ಗೌಡರಿಗಿದ್ದು, ಇನ್ಸಿಡೆಂಟ್ ನಡೀಕ್ಕಿಂತ ಮುಂಚೆನೂ ಯೋಗೇಶ್ ಗೌಡರಿಗೆ ಪತ್ರ ಹಾಕಿ ನಾನು ಅವ್ರನ್ನ ಅಲರ್ಟ್ ಮಾಡಕ್ ನೋಡಿದೆ. ಅವತ್ತು ಸೀರಿಯಸ್ ಆಗಿ ತಗೊಂಡಿದ್ರು ಬಹುಶಃ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವ್ರ ಮುಂದೆ ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನ ಮುಗಿಸಿತ್ತು. ಹೈಕೋರ್ಟ್ ಇಂದ ಜಾಮೀನು ಪಡ್ಕೊಂಡು ಬಂದ ಮೇಲಾದ್ರೂ ಅವ್ರನ್ನ ನಾವು ಮುಗಿಸ್ತೀವಿ ಅನ್ನುವಂಥದ್ದನ್ನ ಓಪನ್ ಆಗಿ ಡಿಸ್ಕಷನ್ ಮಾಡಾತಿದ್ರು, ಕೂಗಾಡಾತಿದ್ರು ಕೋರ್ಟ್ ಒಳಗೆ. ಅವ್ರ ಅಪರಾಧಿಗಳಂತ ಹೇಳಿದ್ದಾರೆ. ನ್ಯಾಯ ಎಲ್ಲರಿಗೂ ಒಂದೇ. ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡರ್ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನರ ವಿರುದ್ಧ ಆರೋಪ ಸಾಬೀತಾಗಿದೆ. ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಾಳೆಗೆ ಆದೇಶ ಕಾಯ್ದಿರಿಸಿದೆ. ಆರಂಭದಲ್ಲಿ ಕೊಲೆ ಕೇಸ್ನ ಗರಿಷ್ಠ ಶಿಕ್ಷೆಯಾದ ಗಲ್ಲು ಶಿಕ್ಷೆ ವಿಧಿಸುವಂತೆ ಲಿಖಿತ ಮನವಿ ಸಲ್ಲಿಸಿದ್ದ ಸಿಬಿಐ ನಂತರ ನಿಲುವು ಬದಲಿಸಿ ಜೀವಿತಾವಧಿ ಸೆರೆವಾಸದ ಶಿಕ್ಷೆ ವಿಧಿಸುವಂತೆ ಕೋರಿಕೆ ಮಂಡಿಸಿದೆ. ಸಿಬಿಐ ಪರ ವಾದ ಮಂಡಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್.ವಿ. ರಾಜು ಸಚಿವನಾಗಿದ್ದುಕೊಂಡು ವಿನಯ್ ಕುಲಕರ್ಣಿ ಮಾಡಿದ್ದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ವಾದಿಸಿದ್ದಾರೆ. ಮನುಷ್ಯನ ಜೀವ ತೆಗೆಯುವುದು ಕೇವಲ ಕಾನೂನಿನ ಉಲ್ಲಂಘನೆಯಷ್ಟೇ ಅಲ್ಲ, ಅಕ್ಷಮ್ಯ ಅಪರಾಧ. ಕೋರ್ಟ್ ನೀಡುವ ಶಿಕ್ಷೆ ಬೇರೆಯವರಿಗೆ ಪಾಠ ಆಗಬೇಕು. ಪೂರ್ವ ಸಿದ್ಧತೆ ನಡೆಸಿ ಕೋಲ್ಡ್ ಬ್ಲಡೆಡ್ ಮರ್ಡರ್ ಮಾಡಿದ್ದಾರೆ. ಜನಾನುರಾಗಿಯಾಗಿದ್ದ ಯೋಗೇಶ್ ಗೌಡರನ್ನ ರಾಜಕೀಯ ವೈಷಮ್ಯದಿಂದ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿಸಿ ಮೊದಲಿಗೆ ಬೇರೆಯವರನ್ನ ಈ ಕೇಸ್ನಲ್ಲಿ ಸರೆಂಡರ್ ಮಾಡಿಸಲಾಗಿತ್ತು. ಸಿಬಿಐ ತನಿಖೆ ಬಳಿಕ ಸತ್ಯ ಬಹಿರಂಗವಾಗಿದೆ. ಶಾಸಕನಾಗಿ ಕಾನೂನು ಎತ್ತಿ ಹಿಡಿಯಬೇಕಾದವನೇ ಕೊಲೆ ಮಾಡಿಸಿದ್ದಾನೆ. ಪೊಲೀಸರನ್ನೂ ಬಿಡದೆ ದುರ್ಬಳಕೆ ಮಾಡಿ ಸಂವಿಧಾನವನ್ನೇ ಉಲ್ಲಂಘಿಸಿದ್ದಾನೆ. ದಾಖಲೆ ತಿರುಚಿದ್ದಾರೆ. ಸಾಕ್ಷ್ಯಾಧಾರ ನಾಶಕ್ಕೆ ಯತ್ನಿಸಿದ್ದಾರೆ. ಸಾಕ್ಷಿಗಳಿಗೆ ಹಣದ ಆಮಿಷ ಒಡ್ಡಿದ್ದಾರೆ. ಶಾಸಕ ಸಚಿವ ಸ್ಥಾನ ದುರ್ಬಳಕೆ ಮಾಡಿಕೊಂಡು ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ದಾರೆ. ಇದು ಸಾಮಾನ್ಯ ಕೊಲೆಯಲ್ಲ, ಪೂರ್ವ ಯೋಜಿತ ಕೊಲೆ. ಆದರೂ ನಾನು ಇದಕ್ಕೆ ಗಲ್ಲು ಶಿಕ್ಷೆ ಕೇಳ್ತಿಲ್ಲ, ಅಪರೂಪದಲ್ಲಿ ಅಪರೂಪದ ಕೊಲೆ ಅಂತ ಹೇಳುವುದಿಲ್ಲ. ವಿನಯ್ ಕುಲಕರ್ಣಿ ಸೇರಿದಂತೆ ಅಪರಾಧಿಗಳಿಗೆ ಕ್ಷಮೆ ಇಲ್ಲದ ಜೀವಿತಾವಧಿ ಸೆರೆವಾಸದ ಶಿಕ್ಷೆ ವಿಧಿಸುವಂತೆ ಕೋರುತ್ತೇನೆ. ಇನ್ನು ಕೋರ್ಟ್ನಲ್ಲಿ ಆರೋಪಿಗಳ ಪರ ವಕೀಲರು ವಾದ ಮಂಡಿಸಿದರು. A16 ಚಂದ್ರಶೇಖರ್ ಇಂಡಿ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ವಾದ ಮಾಡಿದ್ರೆ, ಇನ್ನುಳಿದ ಆರೋಪಿಗಳ ಪರ ವಕೀಲ ಎಸ್ ಶಂಕರಪ್ಪ ವಾದ ಮಾಡಿದ್ರು. ಆರೋಪಿಗಳು ವಯಸ್ಸಾದ ತಂದೆ ತಾಯಿ, ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳೋ ಜವಾಬ್ದಾರಿ ಹೊಂದಿದ್ದಾರೆ. ವಿನಯ್ ಕುಲಕರ್ಣಿ ಜನರಿಂದ ಆಯ್ಕೆಯಾದ ಶಾಸಕ. ಕೊಲೆ ಆರೋಪವಿದ್ರೂ ಭಾರೀ ಜನಬೆಂಬಲ ನೀಡಿದ್ದಾರೆ. ಇದು ಅವರ ಒಳ್ಳೆತನಕ್ಕೆ ಸಾಕ್ಷಿ. ಹೀಗಾಗಿ ಕಡಿಮೆ ಶಿಕ್ಷೆ ವಿಧಿಸಬೇಕು ಅಂತ ವಕೀಲರು ಮನವಿ ಮಾಡಿದ್ರು. ರಾಜಕೀಯ ಕಾರಣಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಹೀಗಾಗಿ ಕಡಿಮೆ ಶಿಕ್ಷೆ ವಿಧಿಸಬೇಕು ಅಂತ ವಿನಯ್ ಕುಲಕರ್ಣಿ ಮನವಿ ಮಾಡಿದ್ರು. ನಾನು 27 ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ, ಶಾಸಕನಾಗಿದ್ದೇನೆ. ನನ್ನ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಪಾರ್ಲಿಮೆಂಟ್ ಚುನಾವಣೆಗೂ ಸ್ಪರ್ಧಿಸಿದ್ದೆ. ಇದೇ ರಾಜಕೀಯ ಕಾರಣಕ್ಕೆ ನನ್ನ ಮೇಲೆ ಈ ಕೇಸ್ ಹಾಕಿದ್ದಾರೆ. ನನಗೆ ಇನ್ನೂ ಮದುವೆಯಾಗದ 2 ಹೆಣ್ಣು ಮಕ್ಕಳಿದ್ದಾರೆ, ಒಬ್ಬ ಮಗನಿದ್ದಾನೆ. ನಾನು ಕೃಷಿಕನಾಗಿದ್ದೇನೆ. 3,500 ಹಸುಗಳನ್ನು ಸಾಕುತ್ತಿದ್ದೇನೆ. ಕ್ಷೇತ್ರದ ಜನರ ಜವಾಬ್ದಾರಿ ಇದೆ. ಹೀಗಾಗಿ ಕಡಿಮೆ ಶಿಕ್ಷೆ ವಿಧಿಸಬೇಕು. ಹೀಗೆ ಎಲ್ಲ ಅಪರಾಧಿಗಳು ಅನುಕಂಪ ತೋರಬೇಕು ಅಂತ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ಇದೇ ವೇಳೆ ಸಿಬಿಐ ಹಿರಿಯ ಅಭಿಯೋಜಕರಾದ ಕೆಎಸ್ ಹೇಮಾ ಹಾಗೂ ಶಿವಾನಂದ ಪೆರ್ಲಾ ವಾದ ಮಂಡಿಸಿ ಅಪರಾಧಿಗಳಿಗೆ ಜೀವಿತಾವಧಿ ಸೆರೆವಾಸದ ಶಿಕ್ಷೆ ನೀಡುವುದರ ಜೊತೆಗೆ ಕೊಲೆಯಾದ ಯೋಗೇಶ್ ಗೌಡರ್ ಮಕ್ಕಳನ್ನ ಸಂತ್ರಸ್ತರು ಅಂತ ಪರಿಗಣಿಸಿ 3 ಮಕ್ಕಳಿಗೂ ಪರಿಹಾರ ಒದಗಿಸಲು ನಿರ್ದೇಶನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ.
ಎಲ್ಲರ ವಾದ ಮಂಡನೆ ಆಲಿಸಿದ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಶಿಕ್ಷೆ ಪ್ರಮಾಣದ ಬಗ್ಗೆ ನಾಳೆ ಆದೇಶ ಪ್ರಕಟಿಸುವುದಾಗಿ ತಿಳಿಸಿದ್ದಾರೆ. ನಾಳೆ ಅಪರಾಧಿಗಳಿಗೆ ಕ್ಷಮೆ ಇಲ್ಲದ ಜೀವಿತಾವಧಿ ಸೆರೆವಾಸವೋ ಅಥವಾ ಜೀವಾವಧಿ ಶಿಕ್ಷೆಯೋ ಅನ್ನೋದನ್ನ ಕೋರ್ಟ್ ತೀರ್ಮಾನಿಸಲಿದೆ. ಇದೇ ಹೊತ್ತಿನಲ್ಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ್ ಭಟ್ರನ್ನ ವರ್ಗಾವಣೆ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಕೆಎಸ್ ಭರತ್ ಕುಮಾರ್ ವರ್ಗಾವಣೆ ಆದೇಶ ಹೊರಡಿಸಿದ್ದಾರೆ. ರಮೇಶ್, ಟಿವಿ9 ಬೆಂಗಳೂರು.